ಓಂ ಗಣೇಶ. ಕುಂಭರಾಶಿಯವರಿಗೆ ಗುರು ರಾಹು ಕೇತು ಶನಿ ಗೋಚರ ಫಲ ಹೇಗಿದೆ ನೋಡೋಣ. ಫಸ್ಟ್ ಆಫ್ ಆಲ್ ಗುರು ವಿಚಾರ ನೋಡ್ಕೊಂಡೆ, ಗುರು ಬಂದು 5ನೇ ಮನೆ ಇರೋದ್ರಿಂದ ಫಸ್ಟ್ ಆಫ್ ಆಲ್ ನಿಮ್ ಲೈಫ್ ಅಲ್ಲಿ ಒಂದು ಅದೃಷ್ಟ, ಒಂದು ಲಕ್ ಅಂತ ಅನ್ಕೋಬಹುದು. 5 ನೀವು ಸಿಂಗಲ್ ಆಗಿದ್ದೆ ಖಂಡಿತ ನಿಮ್ ಲೈಫ್ ಅಲ್ಲಿ ಒಂದು ಪಾರ್ಟ್ನರ್ ಬರ್ತಾರೆ. ಲವ್ ಮ್ಯಾರೇಜ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಮತ್ತೆ ಇನ್ನು ಮಗು ಆಗಿಲ್ಲ ಅನ್ನೋರ್ಗೆ ಖಂಡಿತ ಈ ವರ್ಷ ನಿಮಗೆ ಮಗು ಆಗುತ್ತೆ. ಮೇಯ್ನು ನೀವು ಟ್ರೇಡಿಂಗ್ ಮಾಡ್ತಿದ್ದೀನಿ, ಮತ್ತೆ ಈ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದೀನಿ, ಸ್ಪೋರ್ಟ್ಸ್ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು, ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಪ್. ಈ ಟೈಮಲ್ಲಿ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿರುತ್ತೆ. ಮೈನ್ ಬಂದು ಹಣಕಾಸು ವಿಚಾರ. ಗುರು ಬಂದು 9ನೇ ಮನೆ 11ನೇ ಮನೆ ನೋಡೋದ್ರಿಂದ ಖಂಡಿತ ನಿಮ್ಗೆ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ. ಜಾಸ್ತಿ ಟ್ರಿಪ್ ಹೋಗ್ತೀರಾ, ದೇವಸ್ಥಾನ ಹೋಗ್ತೀರಾ, ನಿಮ್ಗೆ ಜಾಬ್ ಟ್ರಾನ್ಸ್ಫರ್ ಆಗ್ಬೋದು, ಹಣಕಾಸು ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ನೀವು ಶೇರ್ ಮಾರ್ಕೆಟ್, ಟ್ರೇಡಿಂಗು, ಯೂಟ್ಯೂಬ್ ಚಾನಲ್ ಇನ್ವೆಸ್ಟ್ ಮಾಡೋದು ಬೆಸ್ಟ್, ಸೂಪರ್ ಆಗಿದೆ ಅಂತ ತೋರಿಸ್ತಿದೆ. ಶನಿ ವಿಚಾರಕ್ಕೆ ಬರ್ಕೊಂಡೆ, ಶನಿ ಬಂದು 2ನೇ ಮನೆ ಇರೋದ್ರಿಂದ ಓವರ್ ಈ 2 ವರ್ಷ ನಿಮಗೆ ತುಂಬಾ ಹಣಕಾಸು ಫಿನಾನ್ಷಿಯಲಿ ಸೂಪರ್ ಆಗಿದೆ. ಅಂಡ್ ಯಾವುದೇ ಕಾರಣಕ್ಕೂ ಸಾಲ ಮಾತ್ರ ಮಾಡಕ್ ಹೋಗ್ಬೇಡಿ. ಸಾಲ ಮಾಡಿದ್ರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಶನಿ ಬಂದು ನಿಮಗೆ 4ನೇ ಮನೆ ನೋಡೋದ್ರಿಂದ ಖಂಡಿತ ಈ ವರ್ಷ ನೀವು ಮನೆ ಕಟ್ತೀರಾ, ಗಾಡಿ ಕಾರು ತಕೊಂಡು ಎಲ್ಲಾ ಪಾಸಿಬಿಲಿಟಿ ಇದೆ. ಮನೆ ಗಾಡಿ ಕಟ್ಟಿ ಇಲ್ಲ ಕಾರ್ ತಕೊಳ್ಳಿ, ಏನ ಬೇಕಾದ್ರೂ ಮಾಡಿ, ಬಟ್ ಸಾಲ ಮಾತ್ರ ಮಾಡಬೇಡಿ. ಸಾಲ ಮಾಡಿ ಮನೆ ಕಟ್ಟಿದ್ದೀರಾ ಅಂದ್ರೆ ಅದರಿಂದ ನಿಮಗೆ ಸ್ವಲ್ಪ ಅವಮಾನ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಮನೆನೂ ತಕೊಂಡ್ಬೇಡಿ, ಗಾಡಿ ಕಾರು ಏನೋ ತಗೊಂಡ್ಬೇಡಿ. ಹಣಕಾಸು ವಿಚಾರದಲ್ಲಿ ಮಾತ್ರ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ. ತುಂಬಾ ಹಣಕಾಸು ಚೆನ್ನಾಗಿ ದುಡಿತೀರಾ. ಸಾಧ್ಯವಾದ ಈ ಟೈಮಲ್ಲಿ ನೀವು ಈ ರಿಯಲ್ ಎಸ್ಟೇಟ್, ಅಗ್ರಿಕಲ್ಚರ್ ಇವೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ತೋರಿಸಿದೆ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಯಾಕಂದ್ರೆ ನಿಮಗೆ ಶನಿ ಬಂದು 8ನೇ ಮನೆ ನೋಡೋದ್ರಿಂದ ಆರೋಗ್ಯದಲ್ಲಿ ಏನಾದ್ರು ಸ್ವಲ್ಪ ಹೊಟ್ಟೆ ನೋವು ಆಗಿರ್ಬೋದು, ಇಲ್ಲ ಬ್ಯಾಕ್ ಪೇನ್ ಆಗಿರ್ಬೋದು. ಹಾಸ್ಪಿಟ್ಲ್ಗೆ ಹೋಗಿ ಸ್ಕ್ಯಾನ್ ಮಾಡಿಸ್ತೀನು, ಏನ್ ಸಮಸ್ಯೆ ಐತೆ ಅಂತ ಗೊತ್ತಾಗೋದಿಲ್ಲ. ಆ ತರ ಏನಾದ್ರು ಆಗ್ತಿರುತ್ತೆ. ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ಆಗೋ ಪಾಸಿಬಿಲಿಟಿ ಇದೆ. ನಿಮಗೆ ಬ್ಲಾಕ್ ಮ್ಯಾಜಿಕ್ ಆಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ರಾಹು ಕೇತು ವಿಚಾರ ನೋಡ್ಕೊಂಡ್ರೆ ನಿಮಗೆ ಯಾವಾಗ ತಲೆನೋವು, ಹೆಡ್ಡೇಕ್ ಬರ್ಬೋದು. ಬಿಸ್ನೆಸ್ ಚೆನ್ನಾಗಿದೆ, ಮದುವೆ ಜೀವನ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ ಅಂತ ತೋರಿಸ್ತಿದೆ. ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿದೆ. ಸಿನಿಮಾ, ಮಗು, ಫಿನಾನ್ಷಿಯಲಿ, ಮನೆ ಕಟ್ಟೋಕೆ, ಟ್ರಾನ್ಸ್ಫರ್ ಆಗೋಕೆ, ಹಣಕಾಸು ಲಕ್ಷ ಗಟ್ಲ, ಕೋಟಿ ಗಟ್ಲೆ ದುಡಿಯೋಕೆ ತುಂಬಾ ಫಸ್ಟ್ ಕ್ಲಾಸ್ ಆಗಿದೆ. ಶನಿ ಮಾತ್ರ ನಿಮಗೆ 8ನೇ ಮನೆ ನೋಡೋದ್ರಿಂದ ಆರೋಗ್ಯ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಸಾಧ್ಯವಾದ ನಿಮ್ಮ ಹೆಸರಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಹಾಕಿಕೊಳ್ಳೋದು ಬೆಸ್ಟ್ ಆಗಿರುತ್ತೆ. ಇಷ್ಟೊತ್ತು ನೀವು ನೋಡಿದ್ದು ಬರೀ ಗೋಚರ ಫಲ ಮಾತ್ರ. ಇನ್ನು ಇದು ನಿಮಗೆ ಜಸ್ಟ್ 30% ಮಾತ್ರ ವರ್ಕ್ ಆಗೋದು ಗೋಚರ ಫಲ. ಫುಲ್ಲು ನೋಡ್ಬೇಕಾದ್ರೆ 70% ದಶಾಭುಕ್ತಿನ ಮೇನು. ದಶಾಭುಕ್ತಿ ಚೆನ್ನಾಗಿದೆ, ನಿಮ್ ಲೈಫ್